ಸುಜಾತಾ ಭಟ್ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಕುತೂಹಲಕಾರಿ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಸುಜಾತಾ ಭಟ್ ಅವರ ಹಿಸ್ಟರಿಯಲ್ಲೇನೆ ಅನೇಕ ಪುಟಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಸುಜಾತಾ ಭಟ್ ಈ ಹೆಸರೇ ಅಸಲಿಯಲ್ಲ. ಸುಜಾತಾ ಅವರ ಮೂಲ ಹೆಸರು ಸುಜಾತಾ ಭಟ್ ಅಲ್ಲ, ಬದಲಾಗಿ ಸುಜಾತಾ ಉಪಾಧ್ಯಾಯ. ಇವರ ಮೂಲ ಉಡುಪಿ ಜಿಲ್ಲೆಯ ಪರ್ಕಳದ ಪರಿಕಾ ಅನ್ನೋ ಜಾಗ. ಸುಜಾತಾ ಅವರು ಹಾಗಾದ್ರೆ ಯಾಕೆ ಧರ್ಮಸ್ಥಳದ ಕಡೆ ಬೊಟ್ಟು ಮಾಡ್ತಿದ್ದಾರೆ? ಧರ್ಮಸ್ಥಳದ ವಿರುದ್ಧವಾಗಿ ಅನನ್ಯ ಅನ್ನೋ ಮಗಳನ್ನ ನಾಪತ್ತೆ ಆಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದಕ್ಕೆ ಬೇರೇನಾದ್ರೂ ಕಾರಣ ಇದೆಯಾ? ಹೀಗೊಂದು ಅನುಮಾನ ಬಂದಾಗ ಉಡುಪಿಯ ಮೂಲದಿಂದಲೇ ಒಂದು ಮಾಹಿತಿ ಸಿಕ್ಕಿದೆ. ಸುಜಾತಾ ಅವರ ತಾತ ಅಪ್ಪಣ್ಣ ಉಪಾಧ್ಯಾಯ ಅವರಿಗೆ 3 ಜನ ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವರ ಮಗಳೇನೆ ಸುಜಾತಾ. ಸುಜಾತಾ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರಿಗೆ ಭೂಮಿ ಸಿಕ್ಕಿರತ್ತೆ, ಅಂದ್ರೆ ಪಿತ್ರಾರ್ಜಿತವಾಗಿ ಬಂದ ಭೂಮಿ. ಆ ಭೂಮಿಯನ್ನ ತಮ್ಮ ಸಹೋದರರು ಹಾಗೆ ದಾಯಾದಿಗಳಿಂದ ಅವರ ಭಾಗವನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾರೆ ನಾರಾಯಣ ಉಪಾಧ್ಯಾಯ. ಸಹೋದರರಿಂದ ತಮ್ಮ ಪಾಲಿಗೆ ಬಂದ ಭೂಮಿ ಮಾತ್ರವಲ್ಲ, ಅವರ ಸಹೋದರರ ಹೆಸರಲ್ಲಿದ್ದ ಭೂಮಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳು ಮಾಹಿತಿ ಕೊಡ್ತಿದ್ದಾರೆ. ಹೀಗೆ ದಾನವಾಗಿ ಸಿಕ್ಕ ಭೂಮಿ ರಾಜರಿಂದ, ಅದು ಸುಜಾತಾ ಅವರ ತಾತ, ಅವ್ರ ತಂದೆ, ನಂತರ ಚಿಕ್ಕಪ್ಪ, ಹೀಗೆ ಹರಿದು ಬಂದ ನಂತರದಲ್ಲಿ ಅದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ ಸುಜಾತಾ ಅವರ ಚಿಕ್ಕಪ್ಪ. ಅವ್ರನ್ನ ಇನ್ಫ್ಯಾಕ್ಟ್ ಕರಿತಾ ಇದ್ದಿದ್ದೆ ನವಕೋಟಿ ನಾರಾಯಣ ಅಂತ ಹೇಳಿ. ಯಾಕಂದ್ರೆ ಅವರು ದಾನ ಧರ್ಮ ಮಾಡ್ಕೊಂಡಿದ್ರು. ಹೀಗೇನೆ ಅವರ ಪಾಲಿಗೆ ಬಂದ ಭೂಮಿ ಜೊತೆಗೆ ದುಡ್ಡು ಕೊಟ್ಟು ಸಹೋದರರಿಂದ ಖರೀದಿ ಮಾಡಿದ ಭೂಮಿಯನ್ನ ದಾನವಾಗಿ ನೀಡಿದ್ರಂತೆ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ, ಸೌಖ್ಯವನ ಅನ್ನೋ ಹೆಸರಿನ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ 2 ಎಕರೆ ಜಾಗವನ್ನ ಸುಜಾತಾ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರು ದಾನವಾಗಿ ನೀಡಿರ್ತಾರೆ. ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನ ದಾನ ಮಾಡಿದ್ದಲ್ಲ. ಪಿತ್ರಾರ್ಜಿತವಾಗಿ ತಮ್ಮ ಪಾಲಿಗೆ ಬಂದ ಆಸ್ತಿಯ ಜೊತೆಗೆ ತಮ್ಮ ಸಹೋದರರಿಗೆ ಬಂದ ಆಸ್ತಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ನಾರಾಯಣ ಉಪಾಧ್ಯಾಯ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಇದೆಯಂತೆ. ಹೀಗೆ ತಮ್ಮ ಹೆಸರಲ್ಲಿದ್ದ ಭೂಮಿಯನ್ನ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಈ ನಾರಾಯಣ ಅವರ ಹೆಸರಲ್ಲಿ, ಅಂದ್ರೆ ಸುಜಾತಾ ಅವರ ಚಿಕ್ಕಪ್ಪನವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಇರುತ್ತೆ. ಆ ಟ್ರಸ್ಟ್ ನಿಂದ 13 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು. ಖರೀದಿ ಮಾಡಿ ನಂತರದಲ್ಲಿ ಅದನ್ನ ಸೌಖ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಆದ್ರೆ ಸುಜಾತಾ ಅವರಿಗೆ ಅವ್ರ ಚಿಕ್ಕಪ್ಪ ದಾನವಾಗಿ ನೀಡಿದ ಭೂಮಿ ಮೇಲೆ ಕಣ್ಣಿತ್ತಂತೆ. ಈ ಭೂಮಿ ನನಗೆ ವಾಪಸ್ ಬೇಕು, ಅದರ ಪಾಲು ನನಗೆ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಂತೆ. ಆದ್ರೆ ಯಾವಾಗ ಧರ್ಮಸ್ಥಳ ಸಂಸ್ಥೆ ಅದನ್ನ ವಾಪಸ್ ಕೊಡ್ಲಿಲ್ವೋ, ಯಾವಾಗ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸೊಪ್ಪು ಹಾಕ್ಲಿಲ್ವೋ, ಆಗ ಆ ಹಠ, ಆ ಹತಾಶೆ ಧರ್ಮಸ್ಥಳದ ವಿರುದ್ಧವಾಗಿ ಈ ರೀತಿಯ ಒಂದು ಅನನ್ಯ ಅನ್ನೋ ಮಗಳ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೆ. ಬಹುಶಃ ಎಸ್ಐಟಿ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಸುಜಾತಾ ಭಟ್ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಕುತೂಹಲಕಾರಿ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಸುಜಾತಾ ಭಟ್ ಅವರ ಹಿಸ್ಟರಿಯಲ್ಲೇನೆ ಅನೇಕ ಪುಟಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಸುಜಾತಾ ಭಟ್ ಈ ಹೆಸರೇ ಅಸಲಿಯಲ್ಲ. ಸುಜಾತಾ ಅವರ ಮೂಲ ಹೆಸರು ಸುಜಾತಾ ಭಟ್ ಅಲ್ಲ, ಬದಲಾಗಿ ಸುಜಾತಾ ಉಪಾಧ್ಯಾಯ. ಇವರ ಮೂಲ ಉಡುಪಿ ಜಿಲ್ಲೆಯ ಪರ್ಕಳದ ಪರಿಕಾ ಅನ್ನೋ ಜಾಗ. ಸುಜಾತಾ ಅವರು ಹಾಗಾದ್ರೆ ಯಾಕೆ ಧರ್ಮಸ್ಥಳದ ಕಡೆ ಬೊಟ್ಟು ಮಾಡ್ತಿದ್ದಾರೆ? ಧರ್ಮಸ್ಥಳದ ವಿರುದ್ಧವಾಗಿ ಅನನ್ಯ ಅನ್ನೋ ಮಗಳನ್ನ ನಾಪತ್ತೆ ಆಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದಕ್ಕೆ ಬೇರೇನಾದ್ರೂ ಕಾರಣ ಇದೆಯಾ? ಹೀಗೊಂದು ಅನುಮಾನ ಬಂದಾಗ ಉಡುಪಿಯ ಮೂಲದಿಂದಲೇ ಒಂದು ಮಾಹಿತಿ ಸಿಕ್ಕಿದೆ. ಸುಜಾತಾ ಅವರ ತಾತ ಅಪ್ಪಣ್ಣ ಉಪಾಧ್ಯಾಯ ಅವರಿಗೆ 3 ಜನ ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವರ ಮಗಳೇನೆ ಸುಜಾತಾ. ಸುಜಾತಾ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರಿಗೆ ಭೂಮಿ ಸಿಕ್ಕಿರತ್ತೆ, ಅಂದ್ರೆ ಪಿತ್ರಾರ್ಜಿತವಾಗಿ ಬಂದ ಭೂಮಿ. ಆ ಭೂಮಿಯನ್ನ
ತಮ್ಮ ಸಹೋದರರು ಹಾಗೆ ದಾಯಾದಿಗಳಿಂದ ಅವರ ಭಾಗವನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾರೆ ನಾರಾಯಣ ಉಪಾಧ್ಯಾಯ. ಸಹೋದರರಿಂದ ತಮ್ಮ ಪಾಲಿಗೆ ಬಂದ ಭೂಮಿ ಮಾತ್ರವಲ್ಲ, ಅವರ ಸಹೋದರರ ಹೆಸರಲ್ಲಿದ್ದ ಭೂಮಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳು ಮಾಹಿತಿ ಕೊಡ್ತಿದ್ದಾರೆ. ಹೀಗೆ ದಾನವಾಗಿ ಸಿಕ್ಕ ಭೂಮಿ ರಾಜರಿಂದ, ಅದು ಸುಜಾತ ಅವರ ತಾತ, ಅವ್ರ ತಂದೆ, ನಂತರ ಚಿಕ್ಕಪ್ಪ, ಹೀಗೆ ಹರಿದು ಬಂದ ನಂತರದಲ್ಲಿ ಅದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ ಸುಜಾತ ಅವರ ಚಿಕ್ಕಪ್ಪ, ಅವ್ರನ್ನ ಇನ್ಫ್ಯಾಕ್ಟ್ ಕರಿತಾ ಇದ್ದಿದೆ ನವಕೋಟಿ ನಾರಾಯಣ ಅಂತ ಹೇಳಿ. ಯಾಕಂದ್ರೆ ಅವರು ದಾನ ಧರ್ಮ ಮಾಡ್ಕೊಂಡಿದ್ರು. ಹೀಗೇನೆ ಅವರ ಪಾಲಿಗೆ ಬಂದ ಭೂಮಿ ಜೊತೆಗೆ ದುಡ್ಡು ಕೊಟ್ಟು ಸಹೋದರರಿಂದ ಖರೀದಿ ಮಾಡಿದ ಭೂಮಿಯನ್ನ ದಾನವಾಗಿ ನೀಡಿದ್ರಂತೆ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ, ಸೌಖ್ಯವನ ಅನ್ನೋ ಹೆಸರಿನ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ 2 ಎಕರೆ ಜಾಗವನ್ನ ಸುಜಾತ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರು ದಾನವಾಗಿ ನೀಡಿರ್ತಾರೆ. ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನ ದಾನ ಮಾಡಿದ್ದಲ್ಲ. ಪಿತ್ರಾರ್ಜಿತವಾಗಿ ತಮ್ಮ ಪಾಲಿಗೆ ಬಂದ ಆಸ್ತಿಯ ಜೊತೆಗೆ ತಮ್ಮ ಸಹೋದರರಿಗೆ ಬಂದ ಆಸ್ತಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ನಾರಾಯಣ ಉಪಾಧ್ಯಾಯ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಇದೆಯಂತೆ. ಹೀಗೆ ತಮ್ಮ ಹೆಸರಲ್ಲಿದ್ದ ಭೂಮಿಯನ್ನ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಈ ನಾರಾಯಣ ಅವರ ಹೆಸರಲ್ಲಿ, ಅಂದ್ರೆ ಸುಜಾತ ಅವರ ಚಿಕ್ಕಪ್ಪನವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಇರುತ್ತೆ. ಆ ಟ್ರಸ್ಟ್ನಿಂದ 13 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು. ಖರೀದಿ ಮಾಡಿ ನಂತರದಲ್ಲಿ ಅದನ್ನ ಸೌಖ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಆದ್ರೆ ಸುಜಾತ ಅವರಿಗೆ ಅವ್ರ ಚಿಕ್ಕಪ್ಪ ದಾನವಾಗಿ ನೀಡಿದ ಭೂಮಿ ಮೇಲೆ ಕಣ್ಣಿತ್ತಂತೆ. ಈ ಭೂಮಿ ನನಗೆ ವಾಪಸ್ ಬೇಕು, ಅದರ ಪಾಲು ನನಗೆ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಂತೆ. ಆದ್ರೆ ಯಾವಾಗ ಧರ್ಮಸ್ಥಳ ಸಂಸ್ಥೆ ಅದನ್ನ ವಾಪಸ್ ಕೊಡ್ಲಿಲ್ವೋ, ಯಾವಾಗ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸೊಪ್ಪು ಹಾಕ್ಲಿಲ್ವೋ, ಆಗ ಆ ಹಠ, ಆ ಹತಾಶೆ ಧರ್ಮಸ್ಥಳದ ವಿರುದ್ಧವಾಗಿ ಈ ರೀತಿಯ ಒಂದು ಅನನ್ಯ ಅನ್ನೋ ಮಗಳ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೆ. ಬಹುಶಃ ಎಸ್ಐಟಿ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಸುಜಾತ ಭಟ್ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಕುತೂಹಲಕಾರಿ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಸುಜಾತ ಭಟ್ ಅವರ ಹಿಸ್ಟರಿಯಲ್ಲೇನೆ ಅನೇಕ ಪುಟಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಸುಜಾತ ಭಟ್ ಈ ಹೆಸರೇ ಅಸಲಿಯಲ್ಲ. ಸುಜಾತ ಅವರ ಮೂಲ ಹೆಸರು ಸುಜಾತ ಭಟ್ ಅಲ್ಲ, ಬದಲಾಗಿ ಸುಜಾತ ಉಪಾಧ್ಯಾಯ. ಇವರ ಮೂಲ ಉಡುಪಿ ಜಿಲ್ಲೆಯ ಪರ್ಕಳದ ಪರಿಕಾ ಅನ್ನೋ ಜಾಗ. ಸುಜಾತ ಅವರು ಹಾಗಾದ್ರೆ ಯಾಕೆ ಧರ್ಮಸ್ಥಳದ ಕಡೆ ಬೊಟ್ಟು ಮಾಡ್ತಿದ್ದಾರೆ? ಧರ್ಮಸ್ಥಳದ ವಿರುದ್ಧವಾಗಿ ಅನನ್ಯ ಅನ್ನೋ ಮಗಳನ್ನ ನಾಪತ್ತೆಯಾಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದಕ್ಕೆ ಬೇರೇನಾದ್ರೂ ಕಾರಣ ಇದೆಯಾ? ಹೀಗೊಂದು ಅನುಮಾನ ಬಂದಾಗ ಉಡುಪಿಯ ಮೂಲದಿಂದಲೇ ಒಂದು ಮಾಹಿತಿ ಸಿಕ್ಕಿದೆ. ಸುಜಾತ ಅವರ ತಾತ ಅಪ್ಪಣ್ಣ ಉಪಾಧ್ಯಾಯ ಅವರಿಗೆ 3 ಜನ ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವರ ಮಗಳೇನೆ ಸುಜಾತ. ಸುಜಾತ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರಿಗೆ ಭೂಮಿ ಸಿಕ್ಕಿರತ್ತೆ, ಅಂದ್ರೆ ಪಿತ್ರಾರ್ಜಿತವಾಗಿ ಬಂದ ಭೂಮಿ. ಆ ಭೂಮಿಯನ್ನ ತಮ್ಮ ಸಹೋದರರು ಹಾಗೆ ದಾಯಾದಿಗಳಿಂದ ಅವರ ಭಾಗವನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾರೆ ನಾರಾಯಣ ಉಪಾಧ್ಯಾಯ. ಸಹೋದರರಿಂದ ತಮ್ಮ ಪಾಲಿಗೆ ಬಂದ ಭೂಮಿ ಮಾತ್ರವಲ್ಲ, ಅವರ ಸಹೋದರರ ಹೆಸರಲ್ಲಿದ್ದ ಭೂಮಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳು ಮಾಹಿತಿ ಕೊಡ್ತಿದ್ದಾರೆ. ಹೀಗೆ ದಾನವಾಗಿ ಸಿಕ್ಕ ಭೂಮಿ ರಾಜರಿಂದ, ಅದು ಸುಜಾತ ಅವರ ತಾತ, ಅವ್ರ ತಂದೆ, ನಂತರ ಚಿಕ್ಕಪ್ಪ, ಹೀಗೆ ಹರಿದು ಬಂದ ನಂತರದಲ್ಲಿ ಅದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ ಸುಜಾತ ಅವರ ಚಿಕ್ಕಪ್ಪ, ಅವ್ರನ್ನ ಇನ್ಫ್ಯಾಕ್ಟ್ ಕರಿತಾ ಇದ್ದಿದೆ ನವಕೋಟಿ ನಾರಾಯಣ ಅಂತ ಹೇಳಿ. ಯಾಕಂದ್ರೆ ಅವರು ದಾನ ಧರ್ಮ ಮಾಡ್ಕೊಂಡಿದ್ರು. ಹೀಗೇನೆ ಅವರ ಪಾಲಿಗೆ ಬಂದ ಭೂಮಿ ಜೊತೆಗೆ ದುಡ್ಡು ಕೊಟ್ಟು ಸಹೋದರರಿಂದ ಖರೀದಿ ಮಾಡಿದ ಭೂಮಿಯನ್ನ ದಾನವಾಗಿ ನೀಡಿದ್ರಂತೆ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ, ಸೌಖ್ಯವನ ಅನ್ನೋ ಹೆಸರಿನ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ 2 ಎಕರೆ ಜಾಗವನ್ನ ಸುಜಾತ ಅವರ ಚಿಕ್ಕಪ್ಪ
ನಾರಾಯಣ ಉಪಾಧ್ಯಾಯ ಅವರು ದಾನವಾಗಿ ನೀಡಿರ್ತಾರೆ. ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನ ದಾನ ಮಾಡಿದ್ದಲ್ಲ. ಪಿತ್ರಾರ್ಜಿತವಾಗಿ ತಮ್ಮ ಪಾಲಿಗೆ ಬಂದ ಆಸ್ತಿಯ ಜೊತೆಗೆ ತಮ್ಮ ಸಹೋದರರಿಗೆ ಬಂದ ಆಸ್ತಿಯನ್ನ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ನಾರಾಯಣ ಉಪಾಧ್ಯಾಯ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಇದೆಯಂತೆ. ಹೀಗೆ ತಮ್ಮ ಹೆಸರಲ್ಲಿದ್ದ ಭೂಮಿಯನ್ನ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಈ ನಾರಾಯಣ ಅವರ ಹೆಸರಲ್ಲಿ, ಅಂದ್ರೆ ಸುಜಾತ ಅವರ ಚಿಕ್ಕಪ್ಪನವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಇರುತ್ತೆ. ಆ ಟ್ರಸ್ಟ್ನಿಂದ 13 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು. ಖರೀದಿ ಮಾಡಿ ನಂತರದಲ್ಲಿ ಅದನ್ನ ಸೌಖ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಆದ್ರೆ ಸುಜಾತ ಅವರಿಗೆ ಅವ್ರ ಚಿಕ್ಕಪ್ಪ ದಾನವಾಗಿ ನೀಡಿದ ಭೂಮಿ ಮೇಲೆ ಕಣ್ಣಿತ್ತಂತೆ. ಈ ಭೂಮಿ ನನಗೆ ವಾಪಸ್ ಬೇಕು, ಅದರ ಪಾಲು ನನಗೆ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಂತೆ. ಆದ್ರೆ ಯಾವಾಗ ಧರ್ಮಸ್ಥಳ ಸಂಸ್ಥೆ ಅದನ್ನ ವಾಪಸ್ ಕೊಡ್ಲಿಲ್ವೋ, ಯಾವಾಗ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸೊಪ್ಪು ಹಾಕ್ಲಿಲ್ವೋ, ಆಗ ಆ ಹಠ, ಆ ಹತಾಶೆ ಧರ್ಮಸ್ಥಳದ ವಿರುದ್ಧವಾಗಿ ಈ ರೀತಿಯ ಒಂದು ಅನನ್ಯ ಅನ್ನೋ ಮಗಳ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೆ. ಬಹುಶಃ SIT ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ